ನಾನು 52 ವಸಂತಗಳನ್ನು ಕಳೆದು 53ನೇ ವಸಂತಕ್ಕೆ ಕಾಲಿಡ್ತಾ ಇರತಕ್ಕಂಥ ಈ ಶುಭ ಗಳಿಗೆ, ಈ ಶುಭ ದಿವಸದಂದು ಬೆಳಗ್ಗೆಯಿಂದಲೂ ಕೂಡ ನನ್ನ ವಿಧಾನಸಭಾ ಕ್ಷೇತ್ರ ಇರ್ಬೋದು, ನಮ್ಮ ರಾಮನಗರ ಜಿಲ್ಲೆ ಇರ್ಬೋದು, ಜಿಲ್ಲೆಯನ್ನು ಹೊರತುಪಡಿಸಿ ಹಲವಾರು ಭಾಗಗಳಿಂದ ನನ್ನ ಹಿತೈಷಿಗಳು, ಅಭಿಮಾನಿಗಳು, ನನ್ನ ಸ್ನೇಹಿತರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ಒಂದು ದೊಡ್ಡ ಮಹಾಪೂರವನ್ನೇ ಹರಿಸಿದ್ದಾರೆ. ಬೆಳಗ್ಲಿಂದಲೂ ಕೂಡ ನಿನ್ನೆ ರಾತ್ರಿ 12 ಗಂಟೆಗೆ ಶುರುವಾಗಿದ್ದು ಇನ್ನೂ ನನಗೆ ಹಾರ ತುರಾಯಿನ ಹಾಕೋದು, ಕೇಕ್ಗಳನ್ನು ತಿನ್ನಿಸುವಂಥದ್ದು, ಪ್ರೀತಿ ವಾತ್ಸಲ್ಯನ ಹಂಚ್ತಾ ಇರ್ತಕ್ಕಂಥ ಈ ದಿವಸ ನನಗೆ ಶುಭ ದಿವಸ. ನಾನು ಕೂಡ ಬೆಳಗ್ಗೆನೇ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕ್ಷೇತ್ರ ಪಾಲಕನಲ್ಲಿ ಅರ್ಕೆ ಮಾಡಿದ್ದೇನೆ. ಹಿಂದೆ ಏನು ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ಹೇಮಾವತಿ ನೀರನ್ನು ಈ ತಾಲೂಕಿಗೆ ಪ್ರತಿ ಕೆರೆಗಳಿಗೆ ಹರಿಸಬೇಕು ಅಂತೇಳಿ ಯೋಜನೆಯನ್ನು ಏನು ಮಂಜೂರಾತಿ ಮಾಡಿಸಿದ್ದೆ. ಕುಮಾರಸ್ವಾಮಿಯವರೇನು ನನಗೆ ವಾಟರ್ ಅಲೋಕೇಶನ್ ಕೊಟ್ಟಿದ್ದರು. ಆ ಯೋಜನೆ ಇನ್ನೂ ಕೂಡ ಈ ಸರ್ಕಾರದಲ್ಲಿ ಕುಂಠಿತವಾಗಿ ನಡೀತಾ ಇದೆ. ಅದೆಲ್ಲ ಪರಿಪೂರ್ಣವಾಗಲಿ, ನನ್ನ ಆಸೆ ಈ ಕ್ಷೇತ್ರದ ರೈತರ ಆಸೆ ಈಡೇರಲಿ. ಅದಕ್ಕೆ ಪೂರಕವಾಗಿ ನಮಗೂ ಕೂಡ ಅಧಿಕಾರವನ್ನು ಆ ಕ್ಷೇತ್ರ ಪಾಲಕ ರಂಗನಾಥ ಸ್ವಾಮಿ ನೀಡಲಿ ಅಂತೇಳಿ ಆ ಸ್ವಾಮಿಯಲ್ಲಿ ಅರ್ಕೆಯನ್ನು ಮಾಡಿದ್ದೇನೆ. ಈ ತಾಲೂಕಿನಲ್ಲಿ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ಯಾರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸಲ್ಲ. ಎಲ್ಲ ಅಭಿವೃದ್ಧಿಗಳು ಕೂಡ ಈ ಕ್ಷೇತ್ರದಲ್ಲಿ ಕುಂಠಿತ ಆಗಿದ್ದಾವೆ. ಅವನ್ನೆಲ್ಲ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದ್ರೆ ದಕ್ಷತೆ ಇರತಕ್ಕಂಥ ಜನಪ್ರತಿನಿಧಿಗಳು ಅವಶ್ಯಕತೆ. ಕೇವಲ ಅವರ ಬಾಡಿ ಲ್ಯಾಂಗ್ವೇಜಲ್ಲಿ ದಕ್ಷತೆ ತೋರಿಸಿದ್ರಾಗಲ್ಲ. ಕೆಲಸವನ್ನು ಮಾಡಿಸುವಂಥ ಚಾಕಚಕ್ಯತೆ, ಎಲ್ಲಿ ಯಾವ ಇಲಾಖೆಯಲ್ಲಿ ಹಣ ತಂದು ಕ್ಷೇತ್ರಕ್ಕೆ ಮುನ್ನುಡಿಯನ್ನು ಬರಿಬೇಕು ಅನ್ನುವಂಥ ಬುದ್ಧಿವಂತಿಕೆ ಇದ್ದರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಸೊ ನಾನು ದೇವರಲ್ಲಿ ಅರ್ಕೆಯನ್ನಿಟ್ಟಿದ್ದೇನೆ. ಮುಂದಿನ ದಿನದಲ್ಲಿ ಪರಮಾತ್ಮ ನನಗೂ ಕೂಡ ಈ ತಾಲೂಕನ್ನು ರಥವನ್ನು ಎಳೆಯುವಂಥ ಶಕ್ತಿ, ಆಶೀರ್ವಾದ ನನಗೆ ಆ ಪರಮಾತ್ಮ ಕರುಣಿಸಲಿ ಅಂತೇಳಿ ಪ್ರಾರ್ಥಿಸಿ, ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಸಹಕಾರ ನೀಡಿದಂಥ, ಹಲವಾರು ದಿವಸಗಳಿಂದ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಕ್ಕೆ ಯಾರು ನನ್ನ ಕಾರ್ಯಕರ್ತರುಗಳು, ಮುಖಂಡರುಗಳು, ನನ್ನ ಹಿರಿಯ ಮುಖಂಡರುಗಳು, ತಾಯಂದಿರು, ವಿಶೇಷವಾಗಿ ನನ್ನ ಎಲ್ಲ ಯುವಕ ಸ್ನೇಹಿತರು, ಜಾತಿ ಧರ್ಮ ಭೇದ ಎಲ್ಲ ಬಿಟ್ಟು ಒಂದಾಗಿ ಮಂಜಣ್ಣನ ನಾವಿವತ್ತು ಅವರ ಹುಟ್ಟುಹಬ್ಬದಲ್ಲಿ ನಾವು ಅವ್ರಿಗೆ ಸಂತೋಷವನ್ನು ಕೊಡಬೇಕು ಅಂತೇಳಿ ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಅಭಿನಂದನೆ, ಧನ್ಯವಾದಗಳು. ಇವತ್ತು ನನಗೆ ನನ್ನ ಶಕ್ತಿನೇ ನನ್ನ ಕಾರ್ಯಕರ್ತರು, ನನ್ನ ಬಂಡವಾಳನೇ ನನ್ನ ಕಾರ್ಯಕರ್ತರು. ನನಗೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು, ತಾಯಂದಿರು ಎಲ್ಲರೂ ಕೂಡ ನನ್ನ ಕಾರ್ಯಕರ್ತರು. 2018ರಲ್ಲಿ ಏನು ನನ್ನನ್ನು ಆಶೀರ್ವಾದ ಮಾಡಿ ಗೆಲ್ಲಿಸಿದ್ರು, 2028ಗೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಆಶೀರ್ವಾದ ನನಗಿರ್ತದೆ ಎನ್ನುವಂಥ ಒಂದು ನಂಬಿಕೆ ಇವತ್ತು ನನಗೆ ಸಾಬೀತಾಗಿದೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಅವರೆಲ್ಲರಿಗೂ ಪರಮಾತ್ಮ ಒಳ್ಳೆಯದನ್ನು ಮಾಡಲಿ. ತಾವು ಕೂಡ ಬೆಳಗಿನಿಂದ ನಮ್ಮದೆಲ್ಲ ಕಾರ್ಯಕ್ರಮವನ್ನು ಗಮನಿಸಿದಿರಿ. ದಯಮಾಡಿ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ಭಾಗದಲ್ಲಿ ಪೌರಾಣಿಕ ನಾಟಕ ನಡೆಸ್ಕೊಂಡು ಬರ್ತಾಯಿದ್ರು. ಕಳೆದ ಹುಟ್ಟಿದ ಹಬ್ಬದಲ್ಲಿ ಈ ಭಾಗದ ಬಂದಂಥ ಎಲ್ಲ ಕಲಾಭಿಮಾನಿಗಳು ಈ ವರ್ಷ ಇಲ್ಲಿ ಮಾಡಬೇಕು ಅಂತೇಳಿ ತಿಳಿಸಿದ್ರು. ಹಾಗಾಗಿ ನನ್ನ ಸ್ನೇಹಿತರು, ಹಿತೈಷಿಗಳು ಬಂದು ಮಾಡ್ತಾ ಇದ್ದಾರೆ. ಭಾಳ ಸುಂದರವಾಗಿ ಮೂಡಿ ಬರ್ತಾ ಇದೆ.